ಹಲೋ, ಹೇಗಿದ್ದೀರಿ? ಸ್ವಾತಿ ಲಾ ಅಕಾಡೆಮಿಗೆ ಸ್ವಾಗತ. ನಾನು ಸ್ವಾತಿ. ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ನ ಒಂದು ಇಂಟ್ರೊಡಕ್ಷನ್ ವಿಡಿಯೋ. ದಟ್ ಇಸ್ ಒಂದು ಬೇಸಿಕ್ ನಿಮಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಕೊಡೋದಕ್ಕೆ. ದಟ್ ಇಸ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂದ್ರೆ ಏನು, ಯಾವ ರೀತಿ ರೈಟ್ಸ್ ಆಗಿರುತ್ತೆ, ಇದರಲ್ಲಿ ಎಷ್ಟು ಟೈಪ್ಸ್ ಆಫ್ ಪ್ರಾಪರ್ಟೀಸ್ ಅಥವಾ ಟೈಪ್ಸ್ ಏನೆಲ್ಲ ಹೇಗೆ ವೇರಿ ಆಗುತ್ತೆ, ಅಥವಾ ಹೇಗೆ ರಿಜಿಸ್ಟ್ರೇಷನ್ ಆಗತ್ತೆ, ಅಂಡ್ ಯಾಕೆ ಇದರ ಪ್ರೊಟೆಕ್ಷನ್ ಇಂಪಾರ್ಟೆಂಟ್ ಆಗತ್ತೆ. ಯಾಕಂತಂದ್ರೆ IPR ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅನ್ನುವಂತ ಒಂದು ವರ್ಡ್ ಅಲ್ಲೇ ನಿಮ್ಗೆ ಅರ್ಥ ಆಗುತ್ತೆ. ಬೇಸಿಕ್ ಆಗಿ ನಮಗೆ ಗೊತ್ತು ಪ್ರಾಪರ್ಟಿ ಟೂ ಟೈಪ್ಸ್, ದಟ್ ಇಸ್ ಟ್ಯಾಂಜಿಬಲ್, ಇಂಟ್ಯಾಂಜಿಬಲ್ ಪ್ರಾಪರ್ಟಿ. ಟ್ಯಾಂಜಿಬಲ್ ಪ್ರಾಪರ್ಟಿ ಮುಟ್ಟಬಹುದಾದಂಥದ್ದು, ಟಚ್ ಅಂಡ್ ಫೀಲ್ ಮಾಡಬಹುದು. ಇಂಟ್ಯಾಂಜಿಬಲ್ ಮುಟ್ಟೋದಿಕ್ಕೆ ಆಗೋದಿಲ್ಲ, ಟಚ್ ಅಂಡ್ ಫೀಲ್ ಆಗೋದಿಲ್ಲ, ಬಟ್ ಅದರ ಪ್ರೆಸೆನ್ಸ್ ಇದೆ. ಈ ಎರಡು ಟೈಪ್ ನ ಪ್ರಾಪರ್ಟೀಸ್ ಅಲ್ಲಿ ನಾವೇನ್ ಓದ್ತೀವಿ, ಪ್ರಾಪರ್ಟಿ ಟ್ಯಾಂಜಿಬಲ್ ಅಲ್ಲಿ ಮೂವಬಲ್, ಇಮ್ಮೂವಬಲ್ ಅಂಡ್ ಅದರ ರಿಜಿಸ್ಟ್ರೇಷನ್ TPL ಬರುತ್ತೆ. ಇದೊಂದು ಸಬ್ಜೆಕ್ಟ್ ನ ಆಂಗಲ್ ಆದ್ರೆ ಇನ್ನೊಂದು ಬಂದು ಇಂಟ್ಯಾಂಜಿಬಲ್ ಪ್ರಾಪರ್ಟಿ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ. ಇದಕ್ಕೆ ಟಚ್ ಅಂಡ್ ಫೀಲ್. ಈಗ ಫಾರ್ ಎಕ್ಸಾಂಪಲ್ ನನ್ನ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರೆಸೆನ್ಸ್ ಇದೆ, ನಾನು ಯೂಟ್ಯೂಬ್ ಅಲ್ಲಿ ಪ್ರೆಸೆನ್ಸ್ ಇದೆ. ಸೊ ಯೂಟ್ಯೂಬ್ ಅಲ್ಲಿ ಈ ಪೇಜ್ ನಂದು, ಇದು ನಂದು ಪ್ರಾಪರ್ಟಿ ಅಂತ ನನಗೆ ಗೊತ್ತು. ಅಂಡ್ ವ್ಯೂವರ್ಸಿಗೆ, ನೋಡ್ತಿರುವಂತ ಪ್ರತಿಯೊಬ್ಬರಿಗೂ ಗೊತ್ತು ಈ ಸೋಷಿಯಲ್ ಮೀಡಿಯಾ ಪೇಜ್ ನಂದು. ಬಟ್ ನಂದು ಅಂತ ನಾನು ಎಲ್ಲಾದ್ರೂ ರಿಜಿಸ್ಟ್ರೇಷನ್ ಮಾಡಿಸಿದೀನ, ಅಥವಾ ನಾ ಹೇಳ್ತಿರುವಂತ ವಿಡಿಯೋಸ್ಗಾಗಿರ್ಬಹುದು, ಕಂಟೆಂಟಿಗೆ, ಇದಕ್ಕೆ ನಾವ್ ಯಾವ್ದಾದ್ರು ರೀತಿ ಪ್ರೊಟೆಕ್ಷನ್ ಅನ್ನ ಮಾಡ್ಕೋಬಹುದಾ? ನಾನೇನಾದ್ರೂ ಈಗ ಒಂದು ಫಾರ್ ಎಕ್ಸಾಂಪಲ್ ಬುಕ್ ಬರ್ದಿದ್ದೀನಿ, ಆ ಬುಕ್ ಅನ್ನ ನಾನು ಬುಕ್ ಬರ್ದಿರೋದನ್ನ ಕಾಪಿ ಪೇಸ್ಟ್ ಮಾಡ್ಕೊಳ್ತಾರೆ ಎಲ್ಲರೂ, ಬಟ್ ಅದನ್ನ ಆಗದೆ ಇರೋ ರೀತಿ ತಡೆಯೋದಕ್ಕೆ ನಾನು ಪ್ರೊಟೆಕ್ಷನ್ ಮಾಡಬಹುದಾ? ನಾನೇನಾದ್ರು ಮೂವಿ ಒಂದು ರಿಲೀಸ್ ಮಾಡಿದೀನಿ, ನನ್ನದೇ ಒಂದು ಮೂವಿ ಇದೆ, ಆ ಮೂವಿನ ನಾನು ಯಾರೂನು ಸಹ ಆ ಮೂವಿನ ಕಾಪಿ ಮಾಡದೇ ಇರೋ ರೀತಿ ತಡಿಬಹುದಾ? ಅಥವಾ ಫಾರ್ ಎಕ್ಸಾಂಪಲ್ ನಂದೊಂದು ಕಂಪನಿ, ನನ್ನ ಬ್ರ್ಯಾಂಡ್ ನೇಮ್, ನನ್ನ ಒಂದು ಲೋಗೋ, ಇವುಗಳನ್ನ ನಾನು ಪ್ರೊಟೆಕ್ಟ್ ಮಾಡ್ಕೋಬಹುದಾ? ಬಿಕಾಸ್ ಇದು ಯಾವುದೂ ಸಹ ರಿಯಲ್ ಲೈಫ್ ಅಲ್ಲಿ ಎಕ್ಸಿಸ್ಟೆನ್ಸ್ ಅಲ್ಲಿ ಇದೆ, ಬಟ್ ಟಚ್ ಫೀಲ್ ಮಾಡಿ ಕಳ್ತನ ಮಾಡ್ತಾರೆ, ಕದೀತಾರೆ ಅನ್ನೋದಕ್ಕೆ. ಈಗ ಥೆಫ್ಟ್ ನ ಡೆಫಿನೇಷನ್ ನಮಗೆ ಗೊತ್ತು, ಇಟ್ ಶುಡ್ ಬಿ ಅ ಮೂವಬಲ್ ಪ್ರಾಪರ್ಟಿ. ಕದಿಯೋದಕ್ಕೆ ಟಚ್ ಫೀಲ್ ಆಗಿದ್ರೆ ಮೂವಬಲ್ ಪ್ರಾಪರ್ಟಿ. ಬಟ್ ನಾವು ಮಾತನಾಡ್ತಿರೋದು ಇಂಟ್ಯಾಂಜಿಬಲ್ ಪ್ರಾಪರ್ಟಿ, ಅಂಡ್ ಇದರದೂ ಸಹ ಕಳ್ತನ ಆಗತ್ತೆ. ಸೊ ಇದನ್ನೆಲ್ಲ ಪ್ರೊಟೆಕ್ಟ್ ಮಾಡೋದಕ್ಕೆ ನಾವು IPR ಲಾಸ್ ಅನ್ನ ನೋಡ್ಬೇಕಾಗಿರತ್ತೆ, ದಟ್ ಈಸ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್. ಅಂಡ್ ಇದು ಈಗ ಪ್ರಾಕ್ಟೀಸ್ ಮಾಡ್ತಿರುವಂತ ಪ್ರತಿಯೊಬ್ಬ ಅಡ್ವೊಕೇಟ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ IPR, ಸೈಬರ್ ಕ್ರೈಮ್ಸ್, ಇವುಗಳಲ್ಲಿ ನಿಮ್ಮ ಒಂದು ಅಡ್ವೊಕೇಸಿ ಫ್ಲರಿಶ್ ಆಗ್ತದೆ. ಹೆಚ್ಚಿನ ನಂಬರ್ ಆಫ್ ಕೇಸಸ್ ನ ಕಾಣಬಹುದು ನೀವು. ಟ್ರೇಡ್ ಮಾರ್ಕ್, ಕಾಪಿ ರೈಟ್ ಎಕ್ಸೆಟ್ರಾ ಕೇಳಿರ್ತೀರಿ, ಜೋಗ್ರಫಿಕಲ್ ಇಂಡಿಕೇಶನ್, ಟ್ರೇಡ್ ಸೀಕ್ರೆಟ್ ಎಕ್ಸೆಟ್ರಾ. ಇದನ್ನೆಲ್ಲಾನು ಸಹ, ಇದು ಎಲ್ಲಾನು ನಮಗೆ ಇಂಟ್ಯಾಂಜಿಬಲ್ ರೈಟ್ಸ್ ಏನೆ. ಬಟ್ ಇದೆಲ್ಲ ಪ್ರೊಟೆಕ್ಟ್ ಮಾಡಬಹುದು ಅಂತ ಹೇಳುವಾಗ ಹೇಗೆ ಪ್ರೊಟೆಕ್ಟ್ ಮಾಡಬಹುದು ಅನ್ನೋದು IPR ಗವರ್ನ್ ಮಾಡುತ್ತೆ. ಸೊ ಈ IPR ನಮಗೆ ಒಂದು, ಈಗ ಈ ವಿಡಿಯೋ ಪ್ರಾಕ್ಟೀಸ್ ಮಾಡ್ತಿರುವಂತ ಪ್ರತಿ ಅಡ್ವೊಕೇಟ್ ಆಗಿರ್ಬೋದು, ಸ್ಟೂಡೆಂಟ್ಸ್, ನಿಮಗೆ ಸಿಲೆಬಸ್ ಅಲ್ಲಿರುತ್ತೆ ಇದು IPR ಲಾಸ್. ಸೊ ನಿಮಗೆ ಪ್ರತಿಯೊಬ್ಬರಿಗೊಂದು ಕ್ಲಾರಿಟಿ ಅನ್ನೋ ರೀತಿ ಆಗಿರುತ್ತೆ. ಅಂಡ್ ಈ IPR ದೇನೆ ನಾವು ವಿಡಿಯೋ ಸೀರೀಸ್ ಅನ್ನ ಸ್ಟಾರ್ಟ್ ಮಾಡ್ತಿದೀವಿ, ಅಂಡ್ ಆ ಕ್ಲಾಸಸ್ ಪೇಯ್ಡ್ ಕ್ಲಾಸಸ್ ಆಗಿರುತ್ತೆ. ಸೊ ನೀವು ಸ್ವಾತಿ ಲಾ ಅಕಾಡೆಮಿ ಅಪ್ಲಿಕೇಶನ್ ಅಲ್ಲಿ IPR ಬ್ಯಾಚ್ ಲಾಂಚ್ ಆಗಿದೆ, ಅಡ್ಮಿಷನ್ಸ್ ಅನ್ನ ತಗೊಳ್ಬಹುದು. ಅಂಡ್ ಇದರ ಬಗ್ಗೆ ನೀವು ಕಂಪ್ಲೀಟ್ಲಿ ಕಲಿತೀರಿ ಕ್ಲಾಸಸ್ ಅಲ್ಲಿ. ಇಂಟ್ರೊಡಕ್ಷನ್ ಇಂದ ಹಿಡಿದು ಹೇಗೆ ಫೈಲಿಂಗ್ ಮಾಡಬೇಕು, ಹೇಗೆ ಫರ್ದರ್ ಚೆಕ್ ಮಾಡ್ಕೋಬಹುದು, ಅಬ್ಜೆಕ್ಷನ್ಸ್ ರೈಸ್ ಆದ್ರೆ ಹೇಗೆ ನೀವು ಅದನ್ನ ಹ್ಯಾಂಡಲ್ ಮಾಡ್ತೀರಿ, ಎಕ್ಸೆಟ್ರಾ. ಸೊ ಪ್ರತಿಯೊಬ್ಬ ಅಡ್ವೊಕೇಟ್ ಯಾರು IPR ಒಂದು ಫೀಲ್ಡ್ ಅಲ್ಲಿ ಎಕ್ಸ್ಪರ್ಟೀಸ್ ತಗೊಳ್ಬೇಕಂತ ಇದ್ದೀರಿ, ನಿಮಗೆ ಇದು ಹೆಲ್ಪ್ ಆಗುತ್ತೆ. ಅಂಡ್ ಆಲ್ಸೋ ಫಾರ್ ಸ್ಟೂಡೆಂಟ್ಸ್ ನಿಮಗೊಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್, ಡೆಫಿನೆಟ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅಂತ ಜಾಸ್ತಿನೇ ಸಿಗುತ್ತೆ ಇದರಲ್ಲಿ. ಆಲ್ಸೋ ಯಾರಾದ್ರೂ ಕಾಮನ್ ಪೀಪಲ್ ನೀವು ತಗೊಳ್ಬೇಕು ಇಂಟ್ರೆಸ್ಟೆಡ್ ಇದ್ದೀರಿ ಅಂತಂದ್ರೆ ಡೆಫಿನೆಟ್ಲಿ ನೀವು ಸಹ ತಗೊಳ್ಬಹುದು. ಇಂಟ್ರೆಸ್ಟೆಡ್ ಇರುವವರು ಸ್ವಾತಿ ಲಾ ಅಕಾಡೆಮಿ ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಅಂಡ್ ಅಲ್ಲಿ ಪರ್ಚೇಸ್ ಮಾಡ್ಕೋಬಹುದು ಬ್ಯಾಚಸ್ ನ. ತುಂಬಾ ನಾಮಿನಲ್ ಪ್ರೈಸ್ ಅಲ್ಲಿ ನಿಮಗೆ ಕಂಪ್ಲೀಟ್ IPR ನ ಒಂದು ಬೇಸಿಕ್ಸ್ ಇಂದ ಹಿಡಿದು ಅಂಟಿಲ್ ಫೈಲಿಂಗ್ ತನಕನೂ ಸಹ, ಫೈಲಿಂಗ್ ಅಂಡ್ ಅಬ್ಜೆಕ್ಷನ್ಸ್ ಎಕ್ಸೆಟ್ರಾ ಎಲ್ಲಾನು ಸಹ ಕ್ಲಾಸಸ್ ಅಲ್ಲಿ ನಿಮಗೆ ಬ್ರೀಫ್ ಆಗಿ ಹೇಳಲಾಗತ್ತೆ. ಆಲ್ಸೋ ನೀವು 9650849915 ಈ ನಂಬರಿಗೆ ಕಾಲ್ ಮಾಡಿನೂ ಸಹ ನೀವು ಬ್ಯಾಚಸ್ಗೆ ಎನ್ರೋಲ್ ಆಗಬಹುದು. ಅಂಡ್ IPR ಅಲ್ಲಿ ಈಗ ಹೇಗೆ ನಿಮಗೆ ಮ್ಯಾಟ್ರಿಮೋನಿಯಲ್ ಅಲ್ಲಿ ತುಂಬಾ ಕೇಸಸ್ ಬರ್ತದೆ, IPR ಅಲ್ಲಿನೂ ಸಹ ನಿಮಗೆ ಸಿಕ್ಕಾಪಟ್ಟೆ ಕೇಸಸ್ ಬರ್ತದೆ. ಅಂಡ್ ತುಂಬಾ ಕಮ್ಮಿ ಜನ ಈ ಒಂದು ಫೀಲ್ಡ್ ಅಲ್ಲಿ ಎಕ್ಸ್ಪರ್ಟೀಸ್ ಅನ್ನ ಹೊಂದಿರೋದು. ಸೊ ಹಾಗಾಗಿ ನೀವು ಈಗ ಇನ್ನು ಸ್ಟಾರ್ಟ್ ಮಾಡಿರೋದು ಪ್ರಾಕ್ಟೀಸ್, ದೆನ್ ಡೆಫಿನೆಟ್ಲಿ ಇದೊಂದು ಏರಿಯಾ ನಿಮಗೆ ಹೆಲ್ಪ್ ಮಾಡುತ್ತೆ. ಒನ್ಸ್ ಯು ಗೇನ್ ಕಂಪ್ಲೀಟ್ ನಾಲೆಜ್ ಅಥವಾ ಒಂದು ಪ್ರಾಕ್ಟೀಸ್ ಬೇಕಾಗಿರೋ ಅಷ್ಟು ನೀವು ಕಲ್ತಿದ್ರಿ ಅಂತಂದ್ರೆ ಡೆಫಿನೆಟ್ಲಿ ಪ್ರತಿ ಫೈಲಿಂಗ್ ಇಂದ ಹಿಡಿದು ಪ್ರತಿಯೊಂದಕ್ಕೂ ಸಹ ನಿಮ್ಮ ಮೇಲೆ
ಡಿಪೆಂಡೆನ್ಸಿ ಇರುತ್ತೆ ಫಾರ್ ಆಲ್ ದ ಕಂಪನೀಸ್ ಬ್ರ್ಯಾಂಡ್ಸ್ ನಿಮ್ಮ ಹತ್ರ ಬರಬೇಕಿರುತ್ತೆ. ಸೊ ಹಾಗಾಗಿ ಈ ಒಂದು ಬ್ಯಾಚಸ್ನ ಕಲಿಬಹುದು, ನಿಮ್ಮ ಒಂದು ಸ್ಪೆಷಲೈಸೇಷನ್ ಅನ್ನ ಮಾಡ್ಕೋಬಹುದು. ಸೊ ಇದರ ರಿಲೇಟೆಡ್ ಹಿಂಗೊಂದು ಬೇಸಿಕ್ ಇಂಟ್ರೊಡಕ್ಷನ್ ಅನ್ನ ನೋಡ್ಕೊಳ್ಳೋಣ. ಅಂಡ್ IPR ಬ್ಯಾಚಸ್ಗೆ ಎನ್ರೋಲ್ ಆಗುವಂತ ಆಸೆ ಇದ್ದಲ್ಲಿ ಸ್ವಾತಿ ಲಾ ಅಕಾಡೆಮಿಗೆ ನೀವು ಎನ್ರೋಲ್ ಆಗಬಹುದು, ಕ್ಲಾಸಸ್ಗೆ ಎನ್ರೋಲ್ ಆಗಬಹುದು. ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಬೇಸಿಕ್ ಇಂಟ್ರಡಕ್ಷನ್, ಏನು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತ ಹೇಳಿದ್ರೆ, ಸೊ ಆಸ್ ಐ ಆಲ್ರೆಡಿ ಸೆಡ್, IPR ರೈಟ್ಸ್ ಅಂತ ಹೇಳೋದು ಎರಡು ರೀತಿ ಆಗಿರುತ್ತೆ. ಪ್ರಾಪರ್ಟೀಸ್ ಟ್ಯಾಂಜಿಬಲ್, ಇಂಟ್ಯಾಂಜಿಬಲ್. ನಾವು ಇಂಟ್ಯಾಂಜಿಬಲ್ ಇಂಟೆಲೆಕ್ಚುಯಲ್ ಪ್ರಾಪರ್ಟೀಸ್ ಅನ್ನ ಪ್ರೊಟೆಕ್ಟ್ ಮಾಡೋದು ಇಲ್ಲಿ IPR ಅಲ್ಲಿ ನಾವು ನೋಡ್ತೀವಿ. ಅಂಡ್ ಆ ಪ್ರಾಪರ್ಟೀಸ್ ಅನ್ನ ನಾವು ಟೈಪ್ಸ್ ಕ್ಲಾಸಿಫೈ ಮಾಡಿದೀವಿ. ಈಗ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಕೊಟ್ಟಂತ ಹಲವಾರು ಎಕ್ಸಾಂಪಲ್ಸ್ ಅಲ್ಲಿ ಒಂದು ಬುಕ್ ಅನ್ನ ಕಾಪಿ ಮಾಡದೆ ತಡೆಯೋದು ಕಾಪಿ ರೈಟ್ ಆಕ್ಟ್ ಇಂದ ಆಗತ್ತೆ. ಇದನ್ನ ಬ್ರ್ಯಾಂಡ್ ನೇಮ್ ಲೋಗೋ ಅನ್ನ ಕಾಪಾಡ್ಕೊಳ್ಳೋದು, ದಟ್ ವುಡ್ ಬಿ ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್. ನೀವು ನೋಡಿರ್ತೀರಿ ಬ್ರ್ಯಾಂಡ್ ಹೆಸರುಗಳಲ್ಲಿ TM ಅಥವಾ R ಈ ತರ ಬರ್ದಿರತ್ತೆ ಪ್ರತಿಯೊಂದು ಲೋಗೋ ಮೇಲೆ. ದಟ್ ಈಸ್ TM ಅಂತಂದ್ರೆ ನಾವು ಟ್ರೇಡ್ ಮಾರ್ಕ್ಗೆ ಅಪ್ಲೈ ಮಾಡಿದೀವಿ, R ಮೀನ್ಸ್ ಅದು ರಿಜಿಸ್ಟರ್ಡ್ ಲೋಗೋ ಆಗಿದೆ ಅನ್ನೋಂಥದ್ದಾಗಿರುತ್ತೆ. ಏನನ್ನ ಎಲ್ಲ ನಾವು ಪ್ರೊಟೆಕ್ಟ್ ಮಾಡ್ಕೋಬಹುದು ಅನ್ನೋದು ಯಾವ್ದು ಯಾವ ಕ್ಯಾಟಗರಿಯಲ್ಲಿ ಫಾಲ್ ಆಗತ್ತೆ ಅನ್ನೋದನ್ನು ಕಲಿಯೋಣ. ಬಟ್ ಅದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆಗಿರುತ್ತೆ. ಸೊ ಹೌ ದ ವರ್ಕಿಂಗ್ ಸಿಸ್ಟಮ್ ಇಸ್ ಫಾಲೋಡ್ ಇನ್ ಇಂಡಿಯಾ. ಇಂಡಿಯಾ ಅಲ್ಲಿ ನಮಗೆ ಹಲವಾರು ಪೋರ್ಟಲ್ಸ್ ಇದೆ, ಮಿನಿಸ್ಟ್ರಿ ಇದೆ ವಿಚ್ ಗವರ್ನ್ಸ್ ದಿಸ್ ಇಂಟೆಲೆಕ್ಚುಯಲ್ ಪ್ರಾಪರ್ಟೀಸ್. ಅಂಡ್ IP.gov.in ಅನ್ನೋಂಥ ನೀವು ವೆಬ್ಸೈಟ್ ಅನ್ನ ಚೆಕ್ ಮಾಡಿರಬಹುದು. ಸೊ ಅಲ್ಲಿ ನಿಮಗೆ ಇದೆಲ್ಲಾನು ಸಹ ಅಪ್ಲೈ ಮಾಡೋದು, ನೀವು ಚೆಕ್ ಮಾಡಬಹುದು ಯಾವ್ದೆಲ್ಲ ಟ್ರೇಡ್ ಮಾರ್ಕ್ಸ್ ನ ಲೋಗೋಸ್ ನ ರಿಜಿಸ್ಟರ್ ಮಾಡಿದರೆ, ಯಾವ್ದು ಯಾರ ಹೆಸರಲ್ಲಿದೆ ಎಕ್ಸೆಟ್ರಾ ಪ್ರತಿಯೊಂದು ಗೊತ್ತಾಗುತ್ತೆ. ಸ್ಟೇಟಸ್ ಚೆಕ್ ಮಾಡೋದು ಎಕ್ಸೆಟ್ರಾ. ಸೊ ನೆಕ್ಸ್ಟ್ ಇಂಟೆಲೆಕ್ಚುಯಲ್ ಪ್ರಾಪರ್ಟೀಸ್, ಕಾಪಿರೈಟ್, ಟ್ರೇಡ್ ಮಾರ್ಕ್. ನೆಕ್ಸ್ಟ್ ಇಸ್ ಜಾಗ್ರಫಿಕಲ್ ಇಂಡಿಕೇಶನ್ ಅಂತ ಹೇಳ್ತೀವಿ ಟೈಪ್ಸ್ ಅಲ್ಲಿ. ಸೊ ಜಾಗ್ರಫಿಕಲ್ ಇಂಡಿಕೇಶನ್ ಫಾರ್ ಎಕ್ಸಾಂಪಲ್ ತಿರುಪತಿ ಲಡ್ಡು ಅಂತ ಹೇಳಿದ್ರೆ ಅಲ್ಲಿ ಅದಕ್ಕೊಂದು ಜಾಗ್ರಫಿಕಲ್ ಇಂಡಿಕೇಶನ್ GI ಟ್ಯಾಗ್ ಅಂತ ಕರಿತೀವಿ. GI ಟ್ಯಾಗ್ ಇದೆ. ದಟ್ ಇಸ್ ಬಿಕಾಸ್ ಆ ಲಡ್ಡು ಆ ಒಂದು ಜಾಗ್ರಫಿಕಲ್ ಏರಿಯಾಗೇನೆ ಸೀಮಿತವಾಗಿರುವಂಥದ್ದು, ಅಲ್ಲೇನೆ ಸಿಗತ್ತೆ. ಸೊ ತಿರುಪತಿ ಲಡ್ಡು ಅಂತ ಹೆಸರಲ್ಲೇ ಏನಕ್ಕೆ ಬರುತ್ತೆ ಅಂತಂದ್ರೆ ಅದು ಆ ಪ್ಲೇಸ್ಗೆ ಅಸೋಸಿಯೇಟ್ ಆಗಿದೆ. ಅಥವಾ ನಾವು ಅಸ್ಸಾಂ ಟೀ, ಡಾರ್ಜಿಲಿಂಗ್ ಟೀ ಅಂತ ಹೇಳ್ತೀವಿ. ಇಲ್ಲ ಮೈಸೂರ್ ಸ್ಯಾಂಡಲ್ ಸೋಪ್, ಮೈಸೂರ್ ಸ್ಯಾಂಡಲ್ ಅಗರಬತ್ತಿ ಅಥವಾ ಮೈಸೂರ್ ಸಿಲ್ಕ್ ಸ್ಯಾರಿ, ಇವುಗಳಿಗೆಲ್ಲಾನು ಸಹ ಆ ಜಾಗ್ರಫಿ ಜೊತೆಗೆ ನಾವು ಅಸೋಸಿಯೇಟ್ ಮಾಡಿ ಮಾತನಾಡ್ತೀವಿ. ಅಂಡ್ ಆ ಜಾಗ್ರಫಿಯಲ್ಲೇನೆ ಸಿಗತ್ತೆ ಅಂತ. ಸೊ ಲಖನೌ ಚಿಕನ್ ಕಾರಿ ಡ್ರೆಸ್ಸಸ್ ಆಗಿರಬಹುದು, ಅಥವಾ ನಿಮಗೆ ಕೋಲ್ಹಾಪುರಿ ಚಪ್ಪಲ್ ಆಗಿರಬಹುದು. ಸುಮಾರಿದೆ. ಈಗ ಅಂತೂ ನಿಮಗೆ ರೀಸೆಂಟ್ ಆಗಿ ಒಂದು ರಸಗುಲ್ಲಾನ ಒಂದು ಡಿಬೇಟ್ ಇತ್ತು, ಯಾವ ಸ್ಟೇಟ್ಗೆ ಬಿಲಾಂಗ್ ಆಗತ್ತಾ, ವೆಸ್ಟ್ ಬೆಂಗಾಲಿಗೆ ಅದು ಸೇರತ್ತಾ ಅಥವಾ ಒಡಿಸ್ಸಾಗೆ ಸೇರತ್ತಾ ಅನ್ನೋದು. ಅಂಡ್ ಅದರ ಒಂದು ಹಿನ್ನೆಲೆ ಹಿಸ್ಟ್ರಿ ಎಲ್ಲಿಂದ ಅದು ಸ್ಟಾರ್ಟ್ ಆಗಿದೆ ಎಕ್ಸೆಟ್ರಾ ಮೇಲೇನೂ ಸಹ ಬೇಸ್ ಆಗತ್ತೆ GI ಟ್ಯಾಗ್ ತಗೊಳ್ಳೋದಕ್ಕೆ. GI ಟ್ಯಾಗ್ ಪ್ರತಿಯೊಂದು ಸ್ಟೇಟ್ಗೂ ಸಹ ಆ ಒಂದು ಏರಿಯಾ ರೀಜಿಯನ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಅದರಿಂದ ಅವೇರ್ನೆಸ್ ಸ್ಪ್ರೆಡ್ ಆಗುತ್ತೆ ಅಂಡ್ ಜನರಿಗೆ ಆ ಸ್ಪೆಸಿಫಿಕ್ ಐಟಮ್ ಅಂತ ಹೇಳಿದ್ರೆ ಅದು ಇಲ್ಲಿಂದೇ ಕುಂದಾಪುರ ಕೋವಾ ಆಗಿರಬಹುದು. ಸೊ ಪ್ರತಿಯೊಂದು ಐಟಮ್ಸಿಗೆ ನಿಮಗೆ ಆ ಸ್ಪೆಸಿಫಿಕ್ ರೀಜಿಯನ್ ಅಸೋಸಿಯೇಟ್ ಆಗುವಾಗ ಜನರಲ್ಲಿ ಒಂದು ಅವೇರ್ನೆಸ್ ಇರುತ್ತೆ ಅಂಡ್ ಅಲ್ಲಿನ ಪ್ರೊಡಕ್ಷನ್ ಆಗಿರ್ಬೋದು, ಅಲ್ಲಿನ ಒಂದು ಸೇಲ್ ಆಗಿರ್ಬೋದು ಹೆಚ್ಚಾಗತ್ತೆ. ಅಂಡ್ ಇದು ಬರೀ ಇಂಡಿಯಾ ಅಂತಾನೆ ಆಗಿರೋದಿಲ್ಲ, ವರ್ಲ್ಡ್ ವೈಡ್ ಆಗಿರುತ್ತೆ. ಸೊ ಹಾಗಾಗಿ ಟೈಪ್ಸ್ ಆಫ್ GI ಅಲ್ಲಿ ಜಾಗ್ರಫಿಕಲ್ ಇಂಡಿಕೇಶನ್ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ನೆಕ್ಸ್ಟ್ ನಮಗೆ ಟ್ರೇಡ್ ಸೀಕ್ರೆಟ್. ಫಾರ್ ಎಕ್ಸಾಂಪಲ್ ಈಗ KFC ಚಿಕನ್ ಹೇಗ್ ಮಾಡ್ತಾರೆ, ಸೊ ಅವರದೇ ಆದಂತ ಒಂದು ಟ್ರೇಡ್ ಸೀಕ್ರೆಟ್ ಇದೆ. ಅಲ್ಲಿ ಬರುವಂತ ಟೇಸ್ಟ್ ಬೇರೆ ಎಲ್ಲೂ ಕಾಪಿ ಮಾಡಿದ್ರು ಬರೋದಿಲ್ಲ. ಬಟ್ ಆ ಟ್ರೇಡ್ ಸೀಕ್ರೆಟ್ ಲೀಕ್ ಆಗದೆ ಅಂಡ್ ಈ ತರ ಮಾಡ್ತಾರೆ ಅಂತ ಹೇಳಿ ಕಾಪಿ ಮಾಡ್ತೀವಿ. ಕೋಕೋ ಕೋಲಾ ಹೇಗೆ ಮಾಡೋದು, ಪೆಪ್ಸಿ ಹೇಗೆ ಮಾಡೋದು. ಸೊ ಈ ಕೆಲವು ಸ್ಪೆಸಿಫಿಕ್ ರೆಸಿಪೀಸ್ ಅಂತ ಹೇಳ್ಬೋದು, ಕೆಲವು ಸ್ಪೆಸಿಫಿಕ್ ಟ್ರೇಡ್ಸ್ ನ ಸೀಕ್ರೆಟ್ ಅಂತ ಇರುತ್ತೆ. ಆ ಪ್ರೊಸೆಸಿಂಗ್ ಹೇಗೆ ನಡೆಯುತ್ತೆ, ಆ ಸ್ಪೆಸಿಫಿಕ್ ಪ್ರೊಸೆಸ್ ನ ಕೂಡ ಸಹ ನಾವು ರಿಜಿಸ್ಟರ್ ಮಾಡಿಸ್ಕೋಬಹುದು. ಬಿಕಾಸ್ ದ್ಯಾಟ್ ವುಡ್ ಬಿ ಅ ಟ್ರೇಡ್ ಸೀಕ್ರೆಟ್. ಸೊ ಇದೊಂದು ಟ್ರೇಡ್ ಸೀಕ್ರೆಟ್. ಅಥವಾ ನಮಗೆ ಇಂಟಿಗ್ರಲ್ ಸರ್ಕ್ಯೂಟ್ಸ್ ಅಂತ ಹೇಳ್ತೀವಿ. ಸೊ ಪ್ರತಿಯೊಂದು ಮೊಬೈಲ್ ಆಗಿರಬಹುದು, ಯಾವುದೇ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ತನ್ನದೇ ಆದಂತ ಸರ್ಕ್ಯೂಟ್ಸ್ ಅಲ್ಲಿ ಡಿಸೈನ್ ಆಗಿರುತ್ತೆ, ಇಂಟಿಗ್ರೇಟೆಡ್ ಚಿಪ್ಸ್ ಅಲ್ಲಿ ಡಿಸೈನ್ ಆಗಿರುತ್ತೆ. ಸೊ ಅದು ಹೇಗೆ ಡಿಸೈನ್ ಆಗಿದೆ ಅದ ಕಂಪನಿ ಆ ಮಾಡೆಲ್ ಅದಕ್ಕೆ ಸ್ಪೆಸಿಫಿಕ್ ಆಗಿರುತ್ತೆ. ಸೊ ಇನ್ ದ್ಯಾಟ್ ಕಂಡೀಷನ್ ಆ ಡಿಸೈನ್ ಸ್ಪೆಸಿಫಿಕ್ ಅನ್ನ ಕೂಡ ಸಹ ನಾವು ರಿಜಿಸ್ಟರ್ ಮಾಡಿಸ್ಕೋಬಹುದು. ಸೊ ಆ ಸ್ಪೆಸಿಫಿಕ್ ಡಿಸೈನ್ ಆ ಕಂಪನಿ ಅದನ್ನ ಓನ್ ಮಾಡ್ತಿರತ್ತೆ. ಸೊ ಇದು ಒಂದು ರೀತಿಯಾದಂತ ನಮಗೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಡಿಸೈನ್ಸ್ ಮೇಲೆ ಫೋಕಸ್ ಆಗಿರುತ್ತೆ. ದೆನ್ ಕಾಪಿರೈಟ್.
ಪೇಟೆಂಟ್ ಅಗೇನ್ ವೆರಿ ಇಂಪಾರ್ಟೆಂಟ್. ಪೇಟೆಂಟ್, ಕಾಪಿರೈಟ್, ಟ್ರೇಡ್ ಮಾರ್ಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೇಜರ್ ಸಬ್ಜೆಕ್ಟ್ ಆಕ್ಚುಲಿ. ಈ ಮೂರನ್ನ ನೀವು ಕಲ್ತಿದ್ರಿ ಅಂತಂದ್ರೆ ತುಂಬಾ ಆರಾಮಾಗಿ ನಿಮ್ಮ ಪ್ರಾಕ್ಟೀಸ್ ಅನ್ನ ನಡೆಸಬಹುದು. ದೆನ್ ಪೇಟೆಂಟ್ ಅಂತ ಹೇಳುವಾಗ ಯಾವುದೇ ಹೊಸ ಇನ್ನೋವೇಷನ್ ಅಂಡ್ ಆ ಹೊಸ ಇನ್ನೋವೇಷನ್ ಜನರಿಗೋಸ್ಕರ, ಸೊಸೈಟಲ್ ಬೆನಿಫಿಟ್ಗೋಸ್ಕರ ಆಗಿರುವಂತ ಇನ್ನೋವೇಷನ್ ಆಗಿರಬೇಕು. ಅಂಡ್ ಅದರಲ್ಲಿ ನಿಮ್ಮ ಒಂದು ನಿಮ್ಮದೇ ಆದಂತ ಏನಾದ್ರು ಪ್ರೊಸೀಜರಲ್ ಇನ್ನೋವೇಟಿವ್ ಇದೆ, ದೆನ್ ಈ ಎಲ್ಲ ಕಂಡೀಷನ್ಸ್ ಅಲ್ಲಿ ನೀವು ಪೇಟೆಂಟ್ಗೆ ಅಪ್ಲೈ ಮಾಡಬಹುದು. ಪೇಟೆಂಟ್ ಸಿಗೋದು ತುಂಬಾನೇ ಕಷ್ಟ ಆಗಿರುತ್ತೆ, ಬಟ್ ಈವನ್ ದೆನ್ ಪೇಟೆಂಟ್ಗೆ ಅಪ್ಲೈ ಮಾಡಬಹುದು ವೆನ್ ಯು ಕ್ಯಾನ್ ಪ್ರೂವ್ ದಟ್ ನಿಮ್ಮದೇ ಒಂದು ಹೊಸ ಇನ್ನೋವೇಷನ್ ಇದು, ನೀವು ಇನ್ನೋವೇಟ್ ಮಾಡಿರೋದು ಅನ್ನೋವಂಥದ್ದು ಬಂದಾಗ ನೀವು ಅದನ್ನ ಅಪ್ಲೈ ಮಾಡಬಹುದು ಫಾರ್ ಪೇಟೆಂಟ್. ಸೊ ಈ 6 ಕ್ಯಾಟಗರೀಸ್ ರಿಲೇಟೆಡ್ ಇನ್ನು ಡೀಟೇಲ್ ಆಗಿ ನಾವು ಕಲಿಯೋಣ, ಬಿಕಾಸ್ ಇದಿಷ್ಟೇ ಅಲ್ಲ, ಇದು ನಾವು ಬರೀ ಡೆಫಿನೇಷನ್ಸ್ ರೀತಿ ಮಾತನಾಡಬಹುದು, ಬಟ್ ಇದರಲ್ಲಿ ನಿಮಗೆ ಸುಮಾರು ಕ್ಲಾಸಿಫಿಕೇಶನ್ಸ್ ಅಂಡ್ ಟಾಪಿಕ್ ಇನ್ ಡೆಪ್ತ್ ಆಗಿರುತ್ತೆ. ವರ್ಕಿಂಗ್ ಸಿಸ್ಟಮ್ ಹೇಗೆ ಇಂಡಿಯಾಲ್ ಫಾಲೋ ಮಾಡ್ತಾರೆ, ಬ್ರೀಫ್ ಓವರ್ವ್ಯೂ ಆಫ್ ವಾಟ್ ಟ್ರೇಡ್ ಸೀಕ್ರೆಟ್ ಇಸ್ ಅಂಡ್ ಜಿಯೋಗ್ರಫಿಕಲ್ ಇಂಡಿಕೇಶನ್, ಇಂಡಸ್ಟ್ರಿಯಲ್ ಡಿಸೈನ್ ಈಗಷ್ಟೇ ಹೇಳಿದೆ. ದೆನ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಏನು ಅಂತ ಹೇಳುವಾಗ ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್ ವೈಪೋ ಬಗ್ಗೆ ನೀವು ಕೇಳಿರಬಹುದು. ವೈಪೋ ಇದನ್ನ ರೆಗ್ಯುಲೇಟ್ ಮಾಡುತ್ತೆ, ವರ್ಲ್ಡ್ ವೈಡ್ ಅಲ್ಲಿ ರೆಗ್ಯುಲೇಟ್ ಮಾಡುತ್ತೆ. ನಾವು IPR ಗೆ ಯಾವ ಒಂದು ಸ್ಪೆಸಿಫಿಕ್ ನೇಷನ್ ಬೇಕು ಅಲ್ಲಿಗೆ ನಾವು ಅಪ್ಲೈ ಮಾಡಬಹುದು. ಸೊ ಸ್ಪೆಸಿಫಿಕ್ ಆಗಿ ಈಗ ನಾನು ಇಂಡಿಯಾ ಅಲ್ಲಿ ಕೆಲಸ ಮಾಡ್ತಿರೋದು, ನನ್ನ ಐಡೆಂಟಿಟಿ, ನನ್ನ ಒಂದು ಯಾವುದೇ ಸ್ಪೆಸಿಫಿಕ್ ನ ಒಂದು ಬ್ರ್ಯಾಂಡ್ ಅನ್ನ ಸ್ಟಾರ್ಟ್ ಮಾಡಿದೀನಿ, ಅದನ್ನ ಯಾರು ಕಾಪಿ ಮಾಡಬಾರ್ದು. ಅಂಡ್ ಅದು ನನ್ನ ಬಿಸ್ನೆಸ್ ಇಂಡಿಯಾ ಅಲ್ಲಿದೆ ಅಂತ ಹೇಳುವಾಗ ಆ ಬಿಸ್ನೆಸ್ ಐಡೆಂಟಿಟಿ ಯಾರು ಕಾಪಿ ಮಾಡದೇ ಇರೋದಕ್ಕೆ ನಾನು ಅದನ್ನ ಇಂಡಿಯಾ ಅಲ್ಲಿ ರಿಜಿಸ್ಟರ್ ಮಾಡಿಸ್ಕೊಳ್ತೀನಿ ಅಂಡ್ ಅದು ನನ್ನದೇ ಆಗಿರತ್ತೆ. ಸೊ ಈ ನಿಮಗೆ ಸುಮಾರು ಎಕ್ಸಾಂಪಲ್ಸ್ ಇದೆ ಟ್ರೇಡ್ ಮಾರ್ಕ್ ಅಲ್ಲಿ, ಏನು ಕೇಸಸ್ಗೆ ಸಂಬಂಧಪಟ್ಟ ಹಾಗೆ. ರೀಸೆಂಟ್ ಆಗಿ ನಿಮಗೆ ಮಹೀಂದ್ರ BE6E ಕಾರ್ ಲಾಂಚ್ ಆಗಿತ್ತು ಅಂಡ್ ಸೇಮ್ ಪಾಯಿಂಟ್ ಅಲ್ಲಿ ಇಂಡಿಗೋ ಕೇಸ್ ಫೈಲ್ ಮಾಡುತ್ತೆ ಸೇಯಿಂಗ್ ದಟ್ 6E ಅನ್ನೋದು ನಮ್ಮ ಒಂದು ಏನು ಟ್ರೇಡ್ ಮಾರ್ಕ್ ಮಾಡಿಸ್ಕೊಂಡಿರುವಂಥದ್ದು ಅಂಡ್ ಅದನ್ನ ಸುಮಾರು ಟೈಮಿಂದ ಅದನ್ನ ಯೂಸ್ ಮಾಡ್ತಿದೀವಿ ಅನ್ನೋದು. ಅದನ್ನ ನಾವು ಏನು ಆಲ್ರೆಡಿ ನಾವು ಪೊಸೆಸ್ ಮಾಡ್ತಿದ್ವಿ 6E ಅನ್ನೋದು. ಸೊ ನೀವು ಅದನ್ನ ಯೂಸ್ ಮಾಡೋ ಹಾಗಿಲ್ಲ. ದೆನ್ ಆ ಟರ್ಮ್ಸ್ ಮೇಲೆ ಮಹೀಂದ್ರ BE6 ಅನ್ನೋದನ್ನ ಸ್ಟಾರ್ಟ್ ಮಾಡ್ತು, BE6C ಅನ್ನೋದನ್ನ ಅವರು ಚೇಂಜ್ ಮಾಡ್ಕೋಬೇಕಾಯ್ತು ಹೆಸರು. ಸಿಮಿಲರ್ಲಿ ನಿಮಗೆ ಸ್ಟಾರ್ ಬಕ್ಸ್ ಕಾಫಿ ಮತ್ತೆ ಸರ್ದಾರ್ ಬಕ್ಷ್ ಕಾಫಿ ಅಂತ ಹೊಸ ಬ್ರ್ಯಾಂಡ್ ಸ್ಟಾರ್ಟ್ ಆಯ್ತು. ಸೊ ಅದು ನಮಗೆ ಡೆಲ್ಲಿಯಲ್ಲಿ ಸ್ಟಾರ್ಟ್ ಆಯ್ತು ಒಂದು ಕಾಫಿ ಬ್ರ್ಯಾಂಡ್, ಸೇಮ್ ಟು ಸೇಮ್ ಅದೇ ರೀತಿ ಅವರು ಕಾಫಿ ಮಾರುವಂಥದ್ದು. ಅಂಡ್ ಸ್ಟಾರ್ ಬಕ್ಸ್ ಅವರು ನಮ್ಮ ಒಂದು ಐಡೆಂಟಿಟಿನ ಇವರು ಸ್ಟೀಲ್ ಮಾಡ್ತಿರೋದು, ಬಿಕಾಸ್ ಸ್ಟಾರ್ ಬಕ್ಸ್ ಸರ್ದಾರ್ ಬಕ್ಷ್ ಹೇಳುವಾಗ ಫೊನೆಟಿಕ್ಸ್ ಸೇಮ್ ಆಗುತ್ತೆ ಅಂತ ಹೇಳಿ ಸೇಮ್ ಅಗೇನ್ ಕೇಸ್ ಫೈಲ್ ಆಗುತ್ತೆ. ಅಂಡ್ ಅವರು ಈಗ ಹೆಸರನ್ನ ಬದಲಾಯಿಸಿ ಸರ್ದಾರ್ ಜಿ ಬಕ್ಷ್ ಕಾಫಿ ವಾಲಾ ಅಂತ ಮಾಡಿದ್ದಾರೆ. ಸೊ ಈ ರೀತಿ ನಿಮಗೆ ಸಿಮಿಲರ್ ಸೌಂಡ್ ಆಗೋದು, ಏನಕ್ಕೆ ಸಿಮಿಲರ್ ಸೌಂಡ್ ಆಗೋದು ಮಾಡ್ತಾರೆ, ಸೊ ದಟ್ ಸ್ಟಾರ್ ಬಕ್ಸ್ ಅಂತ ಹೇಳಿದ ತಕ್ಷಣ ಜನರಿಗೆ ಮೋಸ ಹೋಗುವ ಉದ್ದೇಶದಿಂದ ಆಗಿರಬಹುದು, ಬ್ರ್ಯಾಂಡ್ ವ್ಯಾಲ್ಯೂ ಇಮೇಜ್ಗೆ ತುಂಬಾ ಒಂದು ಕಾಪಾಡ್ಕೊಳ್ಳೋದಿಕ್ಕೆ ಈ IPR ಅನ್ನ ನಾವು ರೆಗ್ಯುಲೇಟ್ ಮಾಡ್ತಿರೋದು. ಸೊ IPR ಮುಖಾಂತರ ನಾವು ನಮ್ಮ ಬ್ರ್ಯಾಂಡ್ ವ್ಯಾಲ್ಯೂ, ಬ್ರ್ಯಾಂಡ್ ಇಮೇಜ್ ಅನ್ನ ಕಾಪಾಡ್ಕೊಳ್ಳೋದಿಕ್ಕೆ ಆಗುತ್ತೆ. ಸೊ ದಟ್ ಬೇರೆ ಯಾರೂ ಸಹ ನಮ್ಮ ಬಿಸ್ನೆಸ್ ಅನ್ನ ಕದಿಯೋದಿಕ್ಕೆ ಆಗೋದಿಲ್ಲ ಅನ್ನೋಂಥ ರೀಸನ್ ಇಂದ. ಸೊ ಸಿಮಿಲರ್ಲಿ ಏನು ಬರ್ಗರ್ ಕಿಂಗ್ ನ ಒಂದು ಕೇಸ್ ಇತ್ತು ಪುಣೆಯಲ್ಲಿ. ಒಂದು ಸುಮಾರು ಹಳೆಯ ಒಂದು ಬರ್ಗರ್ ಕಿಂಗ್ ನ ಒಂದು ಶಾಪ್ ಇದೆ. ಬರ್ಗರ್ ಕಿಂಗ್ US ಬ್ರ್ಯಾಂಡ್ ಇಂಡಿಯಾಗೆ ಬರೋದಕ್ಕೆ ಮುಂಚೆನೆ ಅವರು ಸ್ಟಾರ್ಟ್ ಮಾಡಿದ್ರು ಅಂತ ಎಲ್ಲ ಹೇಳಿ. ಸೊ ಈ ಎಲ್ಲ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ಸ್ನು ಸಹ ನಾವು ಕ್ಲಾಸಸ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ, ಬಿಕಾಸ್ ಈ ಕ್ಲಾಸಸ್ ನಿಮ್ಮ ಸ್ಪೆಸಿಫಿಕಲಿ ಅಡ್ವೊಕೇಟ್ಸ್ಗೆ ಫೋಕಸ್ಡ್ ಆಗಿರೋದ್ರಿಂದ ನಿಮಗೆ ಇದೆಲ್ಲದನ್ನು ಸಹ ನಾನು ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂಡ್ ಈ ಎಕ್ಸಾಂಪಲ್ಸ್ ನಿಮಗೊಂದು ಅರ್ಥ ಆಗೋ ರೀತಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಕಾನ್ಸೆಪ್ಟ್. ಸೊ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂತ ಹೇಳುವಾಗ ಇಟ್ ಇಸ್ ಕ್ರಿಯೇಷನ್ ಆಫ್ ಮೈಂಡ್ ಸಚ್ ಆಸ್ ಇಂಟರ್ವೆನ್ಷನ್, ಲಿಟ್ರರಿ ವರ್ಕ್, ಆರ್ಟಿಸ್ಟಿಕ್ ವರ್ಕ್. ಸೊ ಫಾರ್ ಎಕ್ಸಾಂಪಲ್ ಈಗ ಫ್ಯಾಂಟಾ ಬಾಟಲ್ ನೀವು ನೋಡಿರಬಹುದು, ಈ ರೀತಿ ಒಂದು ಶೇಪ್ ಅಲ್ಲಿ ಏನ್ ಬರುತ್ತೆ. ಫ್ಯಾಂಟಾ ಬಾಟಲ್ ಅಂಡ್ ಆರೆಂಜ್ ಡ್ರಿಂಕ್ ಅದ್ರಲ್ಲಿ ನೋಡಿದ ತಕ್ಷಣ ನಿಮಗೆ ಗೊತ್ತು ಇದು ನೀವು ಫ್ಯಾಂಟಾ ಬಾಟಲ್ ಅನ್ನೇ ನೋಡ್ತಿರೋದು. ಪ್ಯಾರಾಶೂಟ್ ಬಾಟಲ್, ಆಯಿಲ್ ಬಾಟಲ್, ಬ್ಲೂ ಕಲರ್ ಬಾಟಲ್, ಅದ್ರ ಮೇಲೆ ಒಂದು ಇದು ಡ್ರಾಪ್ ತರ ಬರುತ್ತೆ. ಅದು ಡಿಸೈನ್ ಚೇಂಜ್, ಬಟ್ ಆ ಡಿಸೈನ್ ಚೇಂಜ್ ಏನಕ್ಕೆ ಬರುತ್ತೆ ಅಂತಂದ್ರೆ ಸೊ ದಟ್ ಯಾರು ಅದನ್ನ ಕಾಪಿ ಮಾಡದೇ ಇರಲಿ ಅಂಡ್ ಆ ಡಿಸೈನ್ ಕೂಡ ಸಹ ನಾವು ಅದನ್ನ ರಿಜಿಸ್ಟರ್ ಮಾಡಿಸ್ಕೊಳ್ಬಹುದು, ಕಾಪಿರೈಟ್ ಟ್ರೇಡ್ ಮಾರ್ಕ್ ಮಾಡಿಸ್ಕೊಳ್ತೀವಿ. ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ ಸೊ ದಟ್ ಈಗ ನನಗೆ ಹೇಗೆ ಫ್ಯಾಂಟಾ ಬಾಟಲ್ ಇದು ಅಂತ ಹೇಳಿ ರೆಕಗ್ನೈಸ್ ಮಾಡಿದೆ, ದಟ್ ಈಸ್ ಬಿಕಾಸ್ ಆಫ್ ಅ ಡಿಸೈನ್ ಅಂಡ್ ನಾನು ಅದನ್ನ ಅಸೋಸಿಯೇಟ್ ಮಾಡ್ತಿರೋದೇ ಫ್ಯಾಂಟಾ ಇಂದ. ಸೊ ಯಾವುದೇ ಬ್ರ್ಯಾಂಡ್ ಅದೇ ರೀತಿ ಬಾಟಲ್ ಸ್ಟ್ರಕ್ಚರ್ ಎಕ್ಸೆಟ್ರಾ ತಂದು
ಜನರಿಗೆ ಮೋಸ ಮಾಡದೇ ಇರಲಿ, ಡಿಸೀವ್ ಮಾಡದೇ ಇರಲಿ ಅನ್ನೋ ಕಾರಣಕ್ಕೆ ಈ IPR ಆ ಡಿಸೈನ್ ಇಂದ ಹಿಡಿದು ಪ್ರತಿಯೊಂದನ್ನು ಕಾಪಾಡುತ್ತೆ. ಸಿಂಬಲ್, ಈಗ ಫಾರ್ ಎಕ್ಸಾಂಪಲ್ ನಮಗೆ ಡಾಮಿನೋಸ್ ನ ಲೋಗೋ ನೋಡಿದ ತಕ್ಷಣ ನಮಗೆ ಗೊತ್ತು ಇದು ಡಾಮಿನೋಸ್, ಇದು ಪಿಜ್ಜಾ ಅಂತ. ಬಟ್ ಅದೇ ರೀತಿ ಸೇಮ್ ಡೈಸ್ ಸಿಂಬಲ್ ಬ್ಲೂ ಕಲರ್ ಏನಿದೆ ಅದನ್ನ ಇನ್ಯಾವುದೋ ಕಂಪನಿ ಕಾಪಿ ಮಾಡ್ತಾರೆ ಅಂಡ್ ಅವರು ಪಿಜ್ಜಾ ಮಾರೋದಕ್ಕೇನೆ ಯೂಸ್ ಮಾಡ್ತಾರೆ. ಡಾಮಿನೋಸ್ ಜಾಗದಲ್ಲಿ ಅವರು ಡೊನಾಲ್ಡ್ ಅಂತ ಇಟ್ಕೋಬಹುದು, ಅಥವಾ ಡಾಮಿನೋಸ್ಗೆನೆ ಸ್ಪೆಲ್ಲಿಂಗ್ ಚೇಂಜ್ ಮಾಡ್ಕೋಬಹುದು. ಏನಕ್ಕೆ ಮಾಡ್ತಾರೆ? ಏನಕ್ಕೆ ಅಂದ್ರೆ ನಿಮ್ಮ ಬ್ರ್ಯಾಂಡ್ ಐಡೆಂಟಿಟಿನ ಸ್ಟೀಲ್ ಮಾಡೋದಕ್ಕೆ, ಜನರಿಗೆ ಮೋಸ ಮಾಡೋದಕ್ಕೆ, ನಿಮ್ಮ ಬಿಸ್ನೆಸ್ ಅನ್ನ ಕಿತ್ಕೊಳ್ಳೋದಕ್ಕೆ. ಸೊ ಇದಾಗದೇ ಇರೋದಕ್ಕೆ ನಾವು ತಡೆಯೋದನ್ನ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಮುಖಾಂತರ ರಿಜಿಸ್ಟರ್ ಮಾಡಿಸ್ಕೊಂಡು ತಡಿತಿರೋವಂಥದ್ದು. ಸೊ ನೇಮ್ ಡಾಮಿನೋಸ್ ರಿಜಿಸ್ಟರ್ಡ್, ನಂದಿನಿ ಅಂತ ಹೇಳುವಾಗ ನಮಗೆ ನಂದಿನಿ ಹಾಲು, ನಂದಿನಿ ತುಪ್ಪ ಅಂತ ಹೇಳಿದ ತಕ್ಷಣ ನಂದಿನಿ ಅದೇನು ನೆನಪಾಗತ್ತೆ, ಬ್ಲೂ ಕಲರ್ ಹಸು ಇರೋದು ಎಕ್ಸೆಟ್ರಾ. ದಟ್ ಈಸ್ ಆಲ್ ರಿಜಿಸ್ಟರ್ಡ್ ಸೊ ದಟ್ ಇನ್ಯಾರು ಅದನ್ನ ಕಾಪಿ ಮಾಡಿ ಜನರಿಗೆ ಮೋಸ ಮಾಡಬಾರ್ದು ಅನ್ನೋ ಕಾರಣಕ್ಕೆ. ಇಮೇಜಸ್, ಕಾಂಪಿಟೇಷನ್ ಇಸ್ ಎಂಕರೇಜ್ಡ್, ಕಾಂಪಿಟೇಷನ್ ಇರಬೇಕು ಮಾರ್ಕೆಟ್ ಅಲ್ಲಿ. ಬಟ್ ಈ ಟ್ರೇಡ್ ಅಂಡ್ ಬಿಸ್ನೆಸ್ ಎಕ್ಸೆಟ್ರಾ ನಮಗೆ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಅಲ್ಲಿನೂ ಸಹ ಪ್ರೊವೈಡ್ ಆಗಿದೆ. ಗೊತ್ತಿರೋಂಥವ್ರು ಕಮೆಂಟ್ ಅಲ್ಲಿ ತಿಳಿಸಿ ಎಲ್ಲಿ ಯಾವ ಆರ್ಟಿಕಲ್ ಅಲ್ಲಿ ಅಂತ ಹೇಳೋದು, ಬಿಕಾಸ್ ದಿಸ್ ಇಸ್ ಯುವರ್ ಫಂಡಮೆಂಟಲ್ ರೈಟ್. ಬಟ್ ದೆನ್ ಆ ಒಂದು ಕಾಂಪಿಟೇಷನ್ ಈ ರೀತಿ ಕದಿಯೋದು ಎಲ್ಲನೂ ಸಹ ಆಗದಿರೋ ರೀತಿ ಕಾಪಾಡೋದನ್ನು ಸಹ ಇನ್ಶ್ಯೂರ್ ಮಾಡೋದು ರೈಟ್ಸ್ ಆಗಿರುತ್ತೆ. ಸೊ ಹಾಗಾಗಿ ಈ ಒಂದು IPR ಅಲ್ಲಿ ಅದನ್ನ ಗವರ್ನ್ ಮಾಡ್ತಿರೋದು. ಅಂಡ್ ನಿಮ್ಮ ಟ್ರೇಡ್ ನ ಕಾಪಾಡೋದಕ್ಕೆ. ಸೊ ಇಂಟೆಲೆಕ್ಚುಯಲ್ ಮೀನ್ಸ್ ಇಂಟೆಲಿಜೆನ್ಸ್ ಅಂಡ್ ಪ್ರಾಪರ್ಟಿ ಇಂದ ನೀವು ಕಾಪಾಡ್ತಿದ್ವಿ. ಎನಿ ಕ್ರಿಯೇಷನ್ ಮೇಡ್ ಬೈ ದ ಮೈಂಡ್ ಯೂಸಿಂಗ್ ದ ಇಂಟೆಲೆಕ್ಟ್ ವಿಚ್ ದ್ಯಾಟ್ ಪರ್ಸನ್ ಕ್ಯಾನ್ ಕ್ಲೇಮ್ ಆಸ್ ಹಿಸ್ ಪ್ರಾಪರ್ಟಿ. ಇದನ್ನ ಪೇಟೆಂಟ್ ಅಲ್ಲಿ ಹೇಳ್ತೀವಿ. ದಟ್ ಈಸ್ ಅವನ ಇಂಟೆಲೆಕ್ಚುಯಲ್ ಇಂದ ಒಂದು ಇನೋವೇಷನ್ ಅನ್ನ ಮಾಡಿದಾನೆ ವಿಚ್ ಇಸ್ ಫಾರ್ ದ ಬೆನಿಫಿಟ್ ಆಫ್ ದ ಸೊಸೈಟಿ ಅಂಡ್ ಅದನ್ನ ಅವನದೇ ಪ್ರಾಪರ್ಟಿ. ಅಂಡ್ ಆಲ್ಸೋ ಈ ಎಲ್ಲಾ ಸ್ಪೆಸಿಫಿಕ್ ಫೀಲ್ಡ್ಸ್ ಗೆ ಒಂದು ಡ್ಯೂರೇಷನ್ ತನಕನೂ ಸಹ ಅವರದೇ ರೈಟ್ಸ್ ಅನ್ನೋದಿರುತ್ತೆ. ಫಾರ್ ಎಕ್ಸಾಂಪಲ್ ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೆದಂತ ಬುಕ್ಸ್ ಪ್ರತಿಯೊಂದು ಲಿಟ್ರರಿ ವರ್ಕ್ ಅಂತ ಹೇಳುವಾಗ ನಾವು ಕಾಪಿರೈಟ್ ರಿಜಿಸ್ಟ್ರೇಷನ್ ಮಾಡಿಸ್ತೀವಿ. ಕಾಪಿರೈಟ್ ಅಂತ ಹೇಳಿದಾಗ ಆ ವ್ಯಕ್ತಿ ಬದುಕಿರೋ ತನಕನೂ ಸಹ ಅದು ಅವರದೇ ಆಗಿರುತ್ತೆ. ಅದನ್ನ ಇನ್ಯಾರೂ ಸಹ ಕಾಪಿ ಮಾಡೋದಿಕ್ ಆಗೋದಿಲ್ಲ. ಈವನ್ ಆ ವ್ಯಕ್ತಿ ತೀರ್ ಹೋದ ನಂತರ 60 ವರ್ಷದ ತನಕನೂ ಅದು ಆ ವ್ಯಕ್ತಿ ಹೆಸರಲ್ಲೇನೆ ರೈಟ್ಸ್ ಪ್ರೊಟೆಕ್ಟ್ ಆಗಿರುತ್ತೆ. ಅಂಡ್ ಈಗ ರೀಸೆಂಟ್ ಆಗಿ ನಮಗೆ ಒಂದು 2-3 ವರ್ಷದಿಂದ ರವೀಂದ್ರನಾಥ್ ಟ್ಯಾಗೋರ್ ಅವರ ವರ್ಕ್ ಕಾಪಿರೈಟ್ ಫ್ರೀ ಆಗಿದೆ. ವಿಚ್ ಮೀನ್ಸ್ ದ್ಯಾಟ್ ಅವರ ಕಾಪಿರೈಟ್ ನ ಒಂದು ರೈಟ್ಸ್ ಪೀರಿಯಡ್ ಡ್ಯೂರೇಷನ್ ಮುಗಿದು ಅದೀಗ ಓಪನ್ ಫಾರ್ ಪಬ್ಲಿಕ್ ಆಗಿದೆ. ಸೊ ಈ ರೀತಿ ಕಾಪಿರೈಟ್ ಪ್ರೊಟೆಕ್ಷನ್ ಆಗಿರಬಹುದು. ಅಂಡ್ ಪೇಟೆಂಟ್ ಅಂತ ಹೇಳುವಾಗ ಅದಕ್ಕೊಂದು ಸ್ಪೆಸಿಫಿಕ್ ಟೈಮ್ ಪೀರಿಯಡ್ ಇದೆ, 20 years. ಅಂಡ್ ಕಾಪಿರೈಟಿಗೆ ಸ್ಪೆಸಿಫಿಕ್ ಟೈಮ್ ಪೀರಿಯಡ್ ಇದೆ. ಅದಾದ ನಂತರ ಅವರು ರಿನ್ಯೂ ಮಾಡಿಸ್ಬೇಕಿರತ್ತೆ ಆ ಒಂದು ಅವರ ರೈಟ್ಸ್ ಅನ್ನ. ಸೊ ಈ ರೀತಿ ನಿಮ್ಮ ಟೈಮ್ ಪೀರಿಯಡ್ ಜೊತೆಗೆ ಪ್ರತಿಯೊಂದು ಕಾನ್ಸೆಪ್ಟ್ಸ್ ಅನ್ನ ಡಿಸ್ಕಸ್ ಮಾಡೋಣ. ದಿಸ್ ಪ್ರಾಪರ್ಟಿ ಇಸ್ ಕಾಲ್ಡ್ ಇಂಟ್ಯಾಂಜಿಬಲ್ ಪ್ರಾಪರ್ಟಿ ಅಂಡ್ ಆ ಇಂಟ್ಯಾಂಜಿಬಲ್ ಪ್ರಾಪರ್ಟಿನ ನಾವು IPR ಅಲ್ಲಿ ರಿಜಿಸ್ಟರ್ ಮಾಡಿಸ್ತಿದ್ದೀವಿ. ಸೊ ನೆಕ್ಸ್ಟ್, ಸೊ ನಾವ್ ಯು ಕ್ಯಾನ್ ಆಸ್ಕ್ ದೆನ್ ಈಸ್ ದಿಸ್ IPR ಪ್ಲೇಸ್ ವಾಟ್ ರೋಲ್? ಸೊ IPR ಅಂತ ಹೇಳುವಾಗ ನಾ ಈಗ ಹೇಳ್ದಂತ ಇಷ್ಟು ವಿಷಯಗಳು ಇನ್ಯಾರು ನಿಮ್ಮ ಬ್ರ್ಯಾಂಡ್ ಐಡೆಂಟಿಟಿನ ಕಾಪಿ ಮಾಡದೇ ಇರಲಿ. ಅಂಡ್ ಆಲ್ಸೋ ನಾವೀಗ ಪರ್ಸನಾಲಿಟಿ ರೈಟ್ಸ್ ಅಂತ ಡಿಸ್ಕಸ್ ಮಾಡ್ತಿದೀವಿ. ದಟ್ ಈಸ್ ಅಮಿತಾಬ್ ಬಚ್ಚನ್ ಅವರು ಕೋರ್ಟ್ಗೆ ಹೋಗಿದ್ರು ದಟ್ ಅವರ ಪರ್ಸನಾಲಿಟಿ ರೈಟ್ಸ್ ಅನ್ನ ಕಾಪಾಡೋದಕ್ಕೆ ಅವರ ವಾಯ್ಸ್ ಅಂತ ಏನಿದೆ ಅದನ್ನ ಇನ್ಯಾರೋ ಮಿಮಿಕ್ರಿ ಮಾಡಿ ಮಿಸ್ಯೂಸ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ, ಅಥವಾ ಸಚಿನ್ ತೆಂಡೂಲ್ಕರ್ ಅವರ ಒಂದು ಪರ್ಸನಾಲಿಟಿ ರೈಟ್ಸ್ ಅನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಕೋರ್ಟ್ ಮೂವ್ ಆಗಿದ್ದಾರೆ ಎಕ್ಸೆಟ್ರಾ. ಇದು ಎಲ್ಲಾನು ಸಹ ಇಂಟ್ಯಾಂಜಿಬಲ್ ರೈಟ್ಸ್ ಆಗಿರುತ್ತೆ ಅಂಡ್ ಕೋರ್ಟ್ ಇವರಿಗೆ ಗ್ರಾಂಟ್ ಮಾಡುತ್ತೆ, ಇಂಜಂಕ್ಷನ್ ಕೂಡ ಸಹ ಕೊಡುತ್ತೆ ಇಫ್ ಎನಿಬಡಿ ಇಸ್ ಮಿಸ್ಯೂಸಿಂಗ್. ಸೊ ಇದು ಎಲ್ಲಾನು ಸಹ ನಮಗೆ ಈ ಇಂಟ್ಯಾಂಜಿಬಲ್ ರೈಟ್ಸ್ ಈ ಸ್ಟಡಿ ಈ ಏರಿಯಾನ ಒಂದು ಆಸ್ಪೆಕ್ಟ್ ಅಲ್ಲೇನೆ ಬರುತ್ತೆ. ಸೊ ಪ್ರಾಕ್ಟೀಸ್ ಮಾಡ್ತಿರೋಂಥವ್ರಿಗೆ ಡೆಫಿನೆಟ್ಲಿ ನೀವು IPR ಕಲಿತಿದ್ದೀರಿ ಅಂತಂದ್ರೆ ಒಳ್ಳೆ ಫ್ಯೂಚರ್ ಇರುತ್ತೆ. ಅಂಡ್ ಈಗ ಟೈಪ್ಸ್ ಆಫ್ ಇಂಟೆಲೆಕ್ಚುಯಲ್ ಪ್ರಾಪರ್ಟೀಸ್ ಆಲ್ರೆಡಿ ನಾನು ಹೇಳಿದಾಗೆ 3 ಮೇಜರ್ ಅಂತ ಹೇಳಿದ್ರೆ ಟ್ರೇಡ್ ಮಾರ್ಕ್, ಕಾಪಿರೈಟ್, ಪೇಟೆಂಟ್. ಅಂಡ್ ಆಲ್ಸೋ ಇದಲ್ಲದೆ ನಮಗೆ ಕವರ್ ಆಗೋದು ಜೋಗ್ರಫಿಕಲ್ ಇಂಡಿಕೇಶನ್, ಇಂಡಸ್ಟ್ರಿಯಲ್ ಡಿಸೈನ್ ಅಂಡ್ ಟ್ರೇಡ್ ಸೀಕ್ರೆಟ್ ಕವರ್ ಆಗುತ್ತೆ. ಈ 6 ಸ್ಪೆಸಿಫಿಕ್ ಟಾಪಿಕ್ಸ್ ಬಗ್ಗೆ ಕ್ಲಾಸಸ್ ಅಲ್ಲೂ ಸಹ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಅಂಡ್ ವರ್ಕಿಂಗ್ ಸಿಸ್ಟಮ್ IPR ಹೇಗೆ ಫಾಲೋ ಆಗುತ್ತೆ ಎಕ್ಸೆಟ್ರಾ. ಅಂಡ್ ಇದನ್ನ ಎಲ್ಲ ನಾನೀಗ ನಿಮಗೆ ಫರ್ದರ್ ಕ್ಲಾಸಸ್ ಅಲ್ಲಿ ಕಂಟಿನ್ಯೂ ಮಾಡೋಣ. ಇದನ್ನೇ ಈ ಸ್ಪೆಸಿಫಿಕ್ ಟಾಪಿಕ್ಸ್ ರಿಲೇಟೆಡ್ ಹೇಗೆ ನಡೆಯುತ್ತೆ ಏನು ಅನ್ನೋದು, ವರ್ಕಿಂಗ್ ಸಿಸ್ಟಮ್ ಆಫ್ IPR ಫಾಲೋಡ್ ಇನ್ ಇಂಡಿಯಾ ಎಕ್ಸೆಟ್ರಾ. ಎಸ್, ಸೊ ಇದು ನಮ್ಮ ಟೈಪ್ಸ್ ಆಫ್ ಇಂಟೆಲೆಕ್ಚುಯಲ್ ಪ್ರಾಪರ್ಟೀಸ್. ಇಂಡಿಯಾ ಅಲ್ಲಿ ಹೇಗೆ ರಿಜಿಸ್ಟ್ರೇಷನ್ ಪ್ರಾಸೆಸ್ ಹೇಗೆ ನಡೆಯುತ್ತೆ ಎಕ್ಸೆಟ್ರಾ.
ಅಂಡ್ ಸುಮಾರು ಕಂಪನೀಸ್ ನೀವು ನೋಡಬಹುದು IPR ಬೇಸಿಸ್ ಮೇಲೆನೆ ಕಂಪನೀಸ್ ಓಪನ್ ಆಗಿದೆ, ದಟ್ ನಾವು ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತೀವಿ ಅಂಡ್ ತುಂಬಾ ಹೆವಿ ಚಾರ್ಜಸ್ ಅನ್ನು ಮಾಡ್ತಾರೆ. ಇಂಡಿಪೆಂಡೆಂಟ್ಲಿ ನೀವು ಪ್ರಾಕ್ಟೀಸ್ ಮಾಡುವಾಗ ಇದನ್ನ ಕಲ್ತಿದ್ದೀರಿ ಅಂತಂದ್ರೆ ಡೆಫಿನೆಟ್ಲಿ ನೀವು ಸಹ ಆರಾಮಾಗಿ ಏನು ಈ ಒಂದು ಸ್ಪೆಸಿಫಿಕ್ ಏರಿಯಾ ಅಲ್ಲಿ ಅರ್ನ್ ಮಾಡಬಹುದು. ಸೊ ಆಸ್ ಅನ್ ಅಡ್ವೊಕೇಟ್ ಯು ಕ್ಯಾನ್ ಮೇಕ್ ದಿಸ್ ಆಸ್ ಯುವರ್ ಸ್ಪೆಷಲೈಸೇಷನ್. ಸೊ ಇದಿಷ್ಟು ನಿಮಗೆ ಒಂದು ಬೇಸಿಕ್ ಇಂಟ್ರೊಡಕ್ಷನ್ ವಿಡಿಯೋಗೋಸ್ಕರ ಎಕ್ಸಾಂಪಲ್ಸ್ ಕೊಟ್ಟು, ನಿಮಗೆ ಸುಮಾರು ಎಕ್ಸಾಂಪಲ್ಸ್ ಇದೆ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತೀವಿ ಕ್ಲಾಸಲ್ಲಿ. ಅಂಡ್ ಇದು ಎಲ್ಲ ಕ್ಲಾಸಸ್ ನಿಮಗೆ ಒಂದು ನಾಮಿನಲ್ ಪ್ರೈಸ್ ಅಲ್ಲಿ ಆಗಿರುತ್ತೆ. ಇಫ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಬೇಸಿಕ್ ಇಂಟ್ರೊಡಕ್ಷನ್ ದೆನ್ ಅಂಡ್ ಇಂಟ್ರೆಸ್ಟೆಡ್ ಇದ್ದೀರಿ ಕ್ಲಾಸಸ್ಗೆ ಅನ್ನೋದಾದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್ ಅಟ್ 9650849915 ಅಂಡ್ ನಿಮ್ಮನ್ನ ನೀವು ಎನ್ರೋಲ್ ಮಾಡ್ಕೋಬಹುದು ಕ್ಲಾಸಸ್ಸಿಗೆ. ಸೊ ನಿಮ್ಮ ಒಂದು ಅಡಿಷನಲ್ ಒಂದು ಏನು ಎಕ್ಸ್ಪರ್ಟೀಸ್ ಆಗಿರುತ್ತೆ IPR ಅಲ್ಲಿ, ಅದನ್ನ ನೀವು ಡೆಫಿನೆಟ್ಲಿ ಕಲಿಬಹುದು ಇಲ್ಲಿಂದ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಇಂಟ್ರೆಸ್ಟೆಡ್ ಇರುವಂತವರಿಗೆ ಶೇರ್ ಮಾಡಿ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಆಲ್ ಯೋರ್ ಲಾ ರಿಲೇಟೆಡ್ ಅಂಡ್ ಪ್ರಾಕ್ಟೀಸ್ಗಾಗಿರ್ಬೋದು ಅಥವಾ ಸ್ಟೂಡೆಂಟ್ ಪರ್ಪಸ್ ಅಲ್ಲಿ ಆಗಿರ್ಬೋದು ಲಾ ರಿಲೇಟೆಡ್ ಕಂಟೆಂಟ್ಗೋಸ್ಕರ ಸ್ವಾತಿ ಲಾ ಅಕಾಡೆಮಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.